ಕಾಂಗ್ರೆಸ್ ಸರ್ಕಾರ ದಲಿತರ ವಿಚಾರದಲ್ಲಿ ಷಡ್ಯಂತ್ರ ಮಾಡ್ತಾ ಇರುವಂಥದ್ದು ಬಟಾಬಯಲಾಗಿದೆ. ಬಿಜೆಪಿ ಸರ್ಕಾರ ಇದ್ದಾಗ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ, ನಾವು ಈ ದಲಿತ ಸಮುದಾಯಕ್ಕೆ ಅವರ ಜನಸಂಖ್ಯೆ ಆಧಾರದ ಗಮನದಲ್ಲಿಟ್ಟುಕೊಂಡು ಹಿಂದೆ ನಾಗಮೋಹನ್ ದಾಸ್ ವರದಿ ಏನು ಬಂದಿತ್ತು, ಮಾಧುಸ್ವಾಮಿ ವರದಿ ಏನು ಬಂದಿತ್ತು, ಸದಾಶಿವ ಆಯೋಗ, ಶಾಸನ ಸಭೆ ಹೆಂಗಿಸು ಮಸೂದೆ, ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ನಾವು ಮೀಸಲಾತಿಯನ್ನು ಹೆಚ್ಚು ಮಾಡಿದ್ರಿ. ಇದು ಇವತ್ತಿನ ಬೇಡಿಕೆ ಅಲ್ಲ. ಕಳೆದ 30 ವರ್ಷದಿಂದ ಈ ಸಮುದಾಯದವರು ಅವರ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡಿ ಬೀದಿಗಿಳಿದು ಇದಾಗಬೇಕು ಅಂತ ಒಂದು ಭಾವನೆಯೂ ಕೂಡ ಜನರಲ್ಲಿ ಮೂಡುವಂಥದ್ದು ಮತ್ತು ನ್ಯಾಯಯುತವಾದಂಥ ಒಂದು ಬೇಡಿಕೆ ಆಗಿತ್ತು. ನಮ್ಮ ಸರ್ಕಾರ ಎಸ್ಸಿ ಮೀಸಲಾತಿಯನ್ನು 15ರಿಂದ 17%ಗೆ, ಎಸ್ಟಿ ಮೀಸಲಾತಿಯನ್ನು 3ರಿಂದ 7, ಅಂದರೆ ಡಬಲ್ಗಿಂತ ಜಾಸ್ತಿ, ಇದನ್ನ ಏರಿಕೆ ಮಾಡೋ ಮುಖಾಂತರ ವಿಶೇಷವಾಗಿ ಎಸ್ಟಿ ಸಮುದಾಯ ಅವರ ಜನಸಂಖ್ಯೆ ಆಧಾರದಲ್ಲಿ ಅವರಿಗೆ ಕೊಡುವಂಥ ನ್ಯಾಯಯುತವಾದಂಥ ಬೇಡಿಕೆಯನ್ನು ನಾವು ಈಡೇರಿಸಿದ್ರಿ. ಅದರಿಂದ ಇವತ್ತಿಗೂ ಕೂಡ ಮೆಡಿಕಲ್ ಸೀಟ್ ಇರ್ಬೋದು, ಇಂಜಿನಿಯರಿಂಗ್ ಸೀಟ್ ಇರ್ಬೋದು, ಎಜುಕೇಷನಲ್ ಪರ್ಪಸ್ ಏನಿದೆ, ನಮ್ಮ ಬಿಜೆಪಿ ಸರ್ಕಾರದ ಆದೇಶ ಆದಮೇಲೆ ಎಲ್ಲರಿಗೂ ರಿಸರ್ವೇಷನ್ ಸಿಗ್ತಾ ಇದೆ. 3 to 7% ಎಸ್ಟಿಗಳಿಗೆ ರಿಸರ್ವೇಷನ್ ಸಿಗ್ತಾ ಇತ್ತು. ಏಕಾಏಕಿ ಕಾಂಗ್ರೆಸ್ ಅವರು ಕುತಂತ್ರ ಮಾಡಿ, ಷಡ್ಯಂತ್ರ ಮಾಡಿ ದಲಿತ ಸಮುದಾಯಕ್ಕೆ ಮೂಗಿಗೆ ತುಪ್ಪ ಸವರುವಂತ ಕೆಲಸವನ್ನ ಮಾಡಿದ್ದಾರೆ. ಪರ್ಸೆಂಟೇಜ್ ಅನ್ನ ಇಳಿಸೋ ಮುಖಾಂತರ ಏನು ನಮ್ಮ ಸರ್ಕಾರ ಆ ಮೀಸಲಾತಿಯನ್ನ ಜಾಸ್ತಿ ಮಾಡಿ ಅಧಿವೇಶನದಲ್ಲಿ ಪಾಸ್ ಮಾಡಿ ಈಗಾಗಲೇ ಅದರ ಮೀಸಲಾತಿಯನ್ನ ಪಡಿತಾ ಇದ್ರು, ಅದಕ್ಕೆ ವಂಚನೆಯನ್ನ ಮಾಡಿದ್ದಾರೆ, ದ್ರೋಹ ಬಗೆದಿದ್ದಾರೆ. ಇವತ್ತು ಎಸ್ಟಿ ಸಮುದಾಯ ಬಹಳ ಅನ್ಯಾಯ ಆಗಿರ್ತಕ್ಕಂಥದ್ದು. ಎಸ್ಟಿ ಸಮುದಾಯ ಹೋರಾಟ ಮಾಡೋ ಮುಖಾಂತರ ಹೋರಾಟ ಮಾಡೋ ಮುಖಾಂತರ ನಾವು ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ರಿ. ಈಗ ಏಕಾಏಕಿ ಅತಿ ಹೆಚ್ಚು ಅನ್ಯಾಯ ಆಗಿರತಕ್ಕಂಥದ್ದು ಎಸ್ಟಿ ಸಮುದಾಯಕ್ಕೆ. ವಾಪಸ್ 3% ಬಂದಿದೆ. ನಾನು ಕಾಂಗ್ರೆಸ್ ಪಾರ್ಟಿನ ಕೇಳಕ್ ಇಷ್ಟಪಡ್ತೀನಿ, ಸರ್ಕಾರ ಸಿದ್ದರಾಮಯ್ಯನವ್ರಿಗೆ ಇಂಥ ಗನಂದಾರಿ ಕೆಲಸ ಕಡಿಮೆ ಮಾಡೋ ಕೆಲಸ ನೀನೇ ಬೇಕಾಗಿತ್ತನಪ್ಪ ಮಾಡಕ್ಕೆ. ಬಿಜೆಪಿಯವರು ಜಾಸ್ತಿ ಮಾಡಿದ್ದಾರೆ ಅಂತ ನೀವು ಅದಕ್ಕಿಂತ ನಾನು ಜಾಸ್ತಿ ಮಾಡ್ತೀನಿ ಅಂತ ಹೋಗ್ಬೇಕಾಯ್ತು. ನೀವು ನಿಮ್ದೇ ಸರ್ಕಾರ ಕರ್ನಾಟಕದಲ್ಲಿರೋದು, ದಲಿತರ ಪರ ಅಂತ ಹೇಳ್ತಿರಲ್ಲ ನಾವು. ಇದೇನಾ ನಿಮ್ಮ ದಲಿತರ ಪರ ಆದಂತ ನೀತಿ? ಕಡಿಮೆ ಮಾಡುವಂಥದ್ದು ಕೇಳಿದ್ರೆ ಬಿಜೆಪಿಯವರು ಹೋಗಿ 9 ಶೆಡ್ಯೂಲ್ಗೆ ಸೇರಿಸಿ ಅಂತಾರೆ. ಯಾಕೆ ನಿಮ್ ತಾಕತ್ತಿಲ್ವಾ? ಸರ್ಕಾರ ನಡೆಸ್ತಾ ಇರೋದು ನಾವಾ, ಬಿಜೆಪಿಯವರ ನೀವಾ? ಹಿಂದೆ ಮನಮೋಹನ್ ಸಿಂಗ್ ಇದ್ರಲ್ಲಪ್ಪ 10 ವರ್ಷ ಕೂತಿದ್ರಲ್ಲ ಗೂಟ ಹೊಡ್ಕೊಂಡು 10 ವರ್ಷ. ಅವಾಗ ಯಾಕೆ ಮಾಡಲಿಲ್ಲ? ಹಿಂದೆ ತಮಿಳುನಾಡಲ್ಲಿ ರಿಸರ್ವೇಶನ್ 59 ಮಾಡಿದ್ದು, 69 ತಮಿಳುನಾಡಲ್ಲಿ 60 ಮಾಡಿದ್ರಲ್ಲ. ನೀವು ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ನಾವು ದಲಿತರ ಪರ ಅವರ ಏಳಿಗೆಯನ್ನ ನೋಡ್ತೀನಿ ಅಂದವರು, ನೀವ್ ಯಾಕೆ ಮಾಡ್ಲಿಲ್ಲ ಅವಾಗ? ನಮ್ಮನ್ನ ಕೇಳ್ತಿರಲ್ಲ ಸೇರಿಸಿ ಅಂತ. ಈಗ ಸುಪ್ರೀಂ ಕೋರ್ಟ್ ಸ್ಪಷ್ಟವಾದಂತ ತೀರ್ಪನ್ನ ಕೊಟ್ಟಿದೆ. ನೀವು ಯಾವುದೇ ಈ ತರದ ವಿಚಾರಗಳನ್ನ ಕೋರ್ಟ್ ಸ್ಕ್ರೂಟ್ನಿಗೆ ಬರ್ತದೆ. ಆದ್ರಿಂದ ಇದನ್ನ ಎಚ್ಚರಿಕೆಯಿಂದ ನೀವು
ಪರಿಶೀಲನೆ ಮಾಡಬೇಕು. ಇವೆಲ್ಲ ಮಾತುಗಳನ್ನು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್. 9th ಶೆಡ್ಯೂಲ್ಡ್ ಬಗ್ಗೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದರಿಂದ ನಾನು ಈ ಸರ್ಕಾರಕ್ಕೆ ಕೇಳುವಂಥದ್ದು, ಇವತ್ತು ನೀವು ಮಾಡಿರುವಂಥ ಈ ಆದೇಶದಿಂದ ಅನ್ಯಾಯ ಆಗ್ತಾ ಇರುವಂಥ ST ಸಮುದಾಯಕ್ಕೆ ಅವರೆಲ್ಲ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಮಗೆ ನ್ಯಾಯ ಕೊಡಿ ಅಂತ ಹೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಉತ್ತರ ಏನು ಅಂತ ಹೇಳಬೇಕು. ST ಸಮುದಾಯ 7% ಇಂದ 3% ಇಳಿಸ್ತಾರಲ್ಲ, ಅದಕ್ಕೆ ನ್ಯಾಯ ಕೇಳ್ತಾ ಇದ್ದಾರೆ. ಆ ನ್ಯಾಯ ಕೊಡಿ ಅಂತ ನೀವು ಅದಕ್ಕೆ ಉತ್ತರ ಕೊಡಬೇಕು. ಇವತ್ತು ಯಾರೋ ಜನ್ಜಿ ಹೋರಾಟ ಮಾಡಿದ್ರು, ನಾನು ಹೋಗಿದ್ದೆ ಅಲ್ಲಿನು. ಆ ಒತ್ತಡ ಇತ್ತು. ಅವರೇನ ಬೀದಿಗಿಳಿದ್ರೆ ಇಡೀ ರಾಜ್ಯ ಪೂರ್ತಿ ಬೆಂಕಿ ಅಂಟ್ಕೊಳ್ಳುತ್ತೆ ಅನ್ನೋ ಒಂದು ಭಾವನೆಯಿಂದ ನೀವು ಏಕಾಏಕಿ ಇದನ್ನ ಜಾರಿಗೆ ತಂದಿದ್ದೀರ. ಈಗ ಮತ್ತೆ ನೀವು ಅದನ್ನ ಏರಿಕೆ ಮಾಡಬೇಕಾದ್ರೆ ಮತ್ತೆ ಇನ್ನೆಷ್ಟು ವರ್ಷಗಳು ಬೇಕೀಗ? ನೀವು 7ರಿಂದ 3ಕ್ಕೆ ತಂದ್ಬಿಟ್ಟಿದ್ದೀರ. ಪಾಪ್ಯುಲೇಷನ್ ಜಾಸ್ತಿ ಇದೆ STಗಳದು. ಮತ್ತೆ ಏರಿಕೆ ಮಾಡಬೇಕಾದ್ರೆ ಮತ್ತೆ 30 ವರ್ಷ ಫೈಟ್ ಮಾಡ್ಬೇಕು ಅವರು. ಇನ್ನೆಷ್ಟು ವರ್ಷ ಹೋರಾಟ ಮಾಡಬೇಕು? ಅದರಿಂದ ಇವತ್ತು ಮೀಸಲಾತಿ ಕಡಿತ ಮಾಡೋ ಮುಖಾಂತರ STಗಳಿಗೆ ಅವ್ರಿಗೆ ಅವಮಾನ ಮಾಡಿದ್ದೀರಾ. ಅದರಿಂದ ರಾಜಕೀಯದ ಈ ಒಂದು ಕಾಂಗ್ರೆಸ್ಸಿನ ಈ ಪಾರ್ಶಾಲಿಟಿ ಏನಿದೆ, ಒಂದ್ ಕಡೆ ದಲಿತರ ಪರ ಅನ್ನೋದು, ಇನ್ನೊಂದ್ ಕಡೆ ದಲಿತರ ಬೆನ್ನಿಗೆ ಚೂರಿ ಹಾಕುವಂಥದ್ದು, ಇದು ನಿಮ್ಮ ದ್ವಂದ್ವ ನೀತಿ. ಅದರಿಂದ ಇದು ಕೂಡಲೇ ಸರ್ಕಾರ ಇದನ್ನ ಸರಿಪಡಿಸಬೇಕು. ಈಗಾಗಲೇ ಅವರು ಬೀದಿಗಿಳಿದು ST ಸಮುದಾಯ ಬೀದಿಗಿಳಿದು ಹೋರಾಟ ಮಾಡಕ್ ಮುಂಚೆ ಇದನ್ನ ಸರಿಪಡಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಜ್ವಾಲೆಯಾಗಿ ರಾಜ್ಯ ಸರ್ಕಾರವನ್ನ ಕಿತ್ತೊಗೆಯುವಂತ ಒಂದು ತೀರ್ಮಾನವನ್ನ ಆ ಸಮುದಾಯದವರು ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಈಗಾಗಲೇ ಆ ಥರದ ತಯಾರಿಗಳು ಕೂಡ ನಡೀತಾ ಇದೆ. ನಾವು ಕೂಡ ಇದಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದೀರಿ. ಆ ಸಮುದಾಯಕ್ಕೆ ಏನು ನ್ಯಾಯ ಸಿಗಬೇಕಾಯ್ತು STಗಳಿಗೆ, ಅದು ಸಿಗೋವಂಥದ್ದಕ್ಕೆ ನಮ್ಮ ಒಂದು ಬೆಂಬಲವನ್ನು ಕೂಡ ನಾವು ಕೊಡ್ತಾ ಇದ್ದೀವಿ.